ಓದ್ತಿದ್ದ 5ನೇ ಕ್ಲಾಸ್ಗೆ ಕರ್ಕೊಂಡ್ಬಿಟ್ಟಿದ್ದೆ ಹಾಸ್ಟ್ಲಿಗೆ. 6ನೇ ಕ್ಲಾಸ್ ಓದ್ತಿದ್ದನ್ನ ಬೆಳಗ್ಗೆ ಕುಸ್ತು ಬಿದ್ದ ಜಾಕಿಂಗ್ ಮಾಡೋವಾಗ ಅಂತ ಹೇಳ್ತಾರೆ. ಅದು ಹಾಸ್ಟ್ಲಲ್ಲಿ ಕುಸ್ತು ಬೀಳೋಕ್ಕೆ ಕಾರಣ ಇಲ್ಲ, ಇಲ್ಲಿ ಹಾಸ್ಪಿಟ್ಲ್ ಹತ್ರ ಬಂದು ನೋಡೋವಾಗ ಶವವಾಗಿ ಮಲಗಿಸವ್ರೆ. ಸ್ಕೂಲ್ನಿಂದನೇ ಏನೋ ಆಗಿರಬೇಕು, ಏನೋ ಹೊಡೆದೋ ಮೆಸ್ಟ್ರುಗಳು ಏನೋ ತೊಂದರೆ ಮಾಡಿರ್ಬೋದು. ಏನು ಹೇಳಿರಲಿಲ್ಲ, ಏನು ಈ ಥರ ಇದೆ ಅಂತ ಕಂಪ್ಲೇಂಟ್ ಏನು ಹೇಳಿರಲಿಲ್ಲ. ಬಟ್ ಆಕಸ್ಮಿಕವಾಗಿ 6ನೇ ಕ್ಲಾಸ್ ಹುಡುಗನಿಗೆ ಏನಾಗಕ್ಕೆ ಸಾಧ್ಯ ಹೇಳ್ರಿ? ಏನೋ ಯಾರೋ ಹೊಡೆದಿರ್ಬೇಕೋ ಏನೋ ಆಗಿರಬೇಕು ಅಂತ ನನಗೆ, ಏನೋ ಓಡಿಲ್ಲ ಪಡಿಲ್ಲ ಅಂತ ಯಾರೋ ಹಿಂದೆ ಬಂದೆ ಬೆನ್ನಿಗೆ ಹೊಡೆದಿರಬೇಕು ಅಂತ ನನ್ನ ಅನುಮಾನ. ಅವ್ರು ಸ್ಕೂಲಿಂದನೇ ಫೋನ್ ಮಾಡಿದರು, 6:45 ಫೋನ್ ಮಾಡಿದರು. ಗುರುಕಿರಣ್ ಪೇರೆಂಟ್ಸ್ ಅಂದ್ರೆ ಹೌದು ಅಂದರೆ, ನಿಮ್ಮ ಗುರುಕಿರಣ್ ಜಾಕಿಂಗ್ ಮಾಡ್ಬೇಕಾದ್ರೆ ಬಿದ್ದವನೇ, ಕುಸ್ತು ಬಿದ್ದವನೇ ಅಂತ ಹೇಳಿದ್ರು. ಪಲ್ಸ ಇದೆಲ್ಲ ಯಾಕೆ ಮೇಡಮ್ ಏನಾಯಿತು ಅಂತಂದರೆ ಪಲ್ಸೆಲ್ಲ ಕಮ್ಮಿ ಆಗಿದೆ ಅಂತ ಹೇಳಿದ್ರು. ಆರಾಮಾಗಿ ಅವನೇ ಅಂತ ಹೇಳಿದ್ರು. ಇಲ್ಲಿ ಬಂದು ನೋಡೋ ಅಷ್ಟೊತ್ತಿಗೆ ಈ ಕೆಲಸ ಆಗೈತೆ. ಅವರೇ ಸರ್, ಅವರೇ ಕರ್ಕೊಂಬಂದು ಸೇರಿಸಿದ್ರು. ಅವರೇ ಕರ್ಕೊಂಬಂದು ನಾವಿಲ್ಲ ಅವರೇ ಕರ್ಕೊಂಬಂದು. ನಾವು ಮಲ್ಗೆ ಅವನು ಮಲಗಿದ್ದು ಏನು ಕಾಣಿಸಿಲ್ಲ, ಏನು ನೋಡಲಿಲ್ಲ ಇನ್ನೂ ಕರೆಕ್ಟಾಗಿ. ನಮ್ಮ ಹೆಸರು ರಾಘವೇಂದ್ರ ಅಂತ.